ಸ್ವಲ್ಪ ಏನಪ್ಪ ಅಜಾಗರೂಕರಾದ್ರೆ ಅಥವಾ ಒಂದು ಲಕ್ಷ ತೆಗೆದು ಹಾಕಿದ್ರೆ ಆಕ್ಸಿಡೆಂಟ್ ಆಗಿ ಜೀವ ಹೋಗುವಂಥ ಸಾಧ್ಯತೆಗಳಿರ್ತಾವೆ. ಆ ನೆಲಗಟ್ಟಿನಲ್ಲ ಈ ಸಮಯ ಇವ್ರಿಗೆ ಅತ್ಯಂತ ಕೂಡಿ ಬಂದದ, ಇಂಡಿಯಾಗೂ ಕೂಡಿ ಬಂದದ. ಆನಂತರ ನಮ್ಮ NDA ಮಿತ್ರರು ಇದ್ದಂಥ ಈ ನಾಯ್ಡು ಮತ್ತು ನಿತೀಶ್ ಅವರಿಗೂ ಬಂದದ. ಈ ಸಮಯ ಅವ್ರು ಹೆಂಗೆ ಉಪಯೋಗ ಮಾಡ್ಬೋದು ಅನ್ನೋದನ್ನು ಈ ಸಮಯಕ್ಕೆ ಬಿಟ್ಟಂಥ ವಿಷಯ. ಒಟ್ಟಾರೆಯಾಗಿ ಈಗಿನ ಸಮಯ ಇದು ನಾವು ಮಾತಾಡಿದ್ದು ಹೇಳಿದ್ದು ನಿಜ. ಆದರೆ ಮುಖ್ಯಮಂತ್ರಿ ನಿತೀಶ್ ಅವರು ಪ್ರಧಾನಿ ಆಗ್ಬೋದು, ಅದೇ ಕಾಲಕ್ಕೆ ಬಿಹಾರದ RJD ನಮ್ಮ ತೇಜಸ್ವಿ ಯಾದವ್ ಅವರು ಮುಖ್ಯಮಂತ್ರಿ ಆಗ್ಬೋದು, ಇಲ್ಲ ನಿತೀಶ್ ಕುಮಾರರ ಮಗ ಏನು ಅಲ್ಲಿಯ ಮುಖ್ಯಮಂತ್ರಿ ಆಗ್ಬೋದು. ನೋಡ್ರಿ ಏನಾಗ್ತದೆ ಡೆವಲಪ್ಮೆಂಟ. ಈ ಮುಂದಿನ 2-3 ದಿನಗಳಲ್ಲೇ ಏನು ಬೇಕಾದ್ದಾಗ್ಬೋದು. ಇಲ್ಲ ಆ್ಯಸ್ ಇಟ್ ಈಸ್ ಗೊತ್ತಂದ್ರೆ ನಿಮಗೆ ಇದರಲ್ಲಿ ಮಾಹಿರಿದ್ದಾರೆ BJPಗರು ಇವ್ರಿಗಿಂತಲೂ ನಮ್ಮ ಇಂಡಿಯಾ ಗಠಬಂಧನ್ಗಿಂತಲೂ ಅವ್ರು ಏನಾದರೂ ಮಾಡ್ಬೋದಾ. ಆದ್ರೆ ಇನ್ನು ಮಾಡೋದಕ್ಕೆ ಭಯ ಏನದಪ್ಪ ಅಂತಂದ್ರೆ ಜನಕ್ಕೆ ಇವರಿಗೆ ನಾಯ್ಡು ಮತ್ತು ನಿತೀಶರಲ್ಲೇ ಇವರು ನಂಬುವ ಹಾಗಿಲ್ಲಪ್ಪ, ಯಾವ ಬೇಗ ಬದಲಾಗ್ತಾರೆ ಅನ್ನೋಂಥ ಭಯ ಅವ್ರಿಗೆ ಸೇರಿದೆ. ಆ ಭಯ ಎಷ್ಟರ ಮಟ್ಟಿಗೆ ಕಿತ್ತು ಹಾಕ್ತಾರೆ ಅನ್ನೋದ್ರ ಮೇಲೆ ಈ BJPಯ ನಮ್ಮ ಪ್ರಧಾನಿ ಮೋದಿಯವರ ಒಂದು ಕುರ್ಚಿ ಉಳಿಯುವ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ, ಇದು ಈಗಿನ ಇವತ್ತಿನ ಈ ಸದ್ಯದ ಒಂದು ಡೆವಲಪ್ಮೆಂಟ್. ಅದು ನಿಮ್ಗೆ ಹೇಳಬೇಕಾಗಿತ್ತು, ತಿಳಿಸ್ಬೇಕಾಗಿತ್ತು, ತಿಳಿಸಿದ್ದೀನಿ. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. ನ್ಯೂಸ್ ಅರ್ಥ ಇದು ಸತ್ಯದ ಕೈಗೆ ನೋಡಿ ವಂದನೆಗಳು.